ಆತ ಮನೆಯ ಕಿರಿಮಗ. ಆತನ ಹೆಸರಲ್ಲಿ ಎಕರೆಗಟ್ಟಲೆ ಜಮೀನಿತ್ತು. ಕೋಟಿ ಕೋಟಿ ಆಸ್ತಿಯೂ ಇತ್ತು. ಆದರೆ ಯಾವುದೋ ಕಾರಣದಿಂದ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದ. ಆದರೆ ಚಿಕಿತ್ಸೆ ಕೊಡಿಸಬೇಕಾಗಿದ್ದ ಕುಟುಂಬ ಮಾತ್ರ ಆತನನ್ನ ನರಕಕ್ಕೆ ದೂಡಿತ್ತು. ಕಬ್ಬಿನ ಗದ್ದೆಯ ಮಧ್ಯೆ ನಿರ್ಮಾಣ ಹಂತದ ಮನೆ, ಅದರೊಳಗೊಂದು ಬಾತ್ರೂಮ್. ಅಲ್ಲೇ ವ್ಯಕ್ತಿಯೊಬ್ಬ ಮಲಗಿದ್ದಾನೆ. ಕಾಲಿಗೆ ಸರಪಳಿ ಹಾಕಿದ್ದಾರೆ. ಅದಕ್ಕೂ ಬೀಗ ಜಡಿದಿದ್ದಾರೆ. ಸಣ್ಣ ಕೋಣೆಯಲ್ಲೇ ವಾಸ. ಎಲ್ಲದಕ್ಕೂ ಒಂದು ಬಕೆಟ್ ನೀರು. ಈತನನ್ನ ಅಮಾನುಷವಾಗಿ ಗೃಹ ಬಂಧನದಲ್ಲಿ ಇರಿಸಿರೋದು ಕುಟುಂಬದವರೇ. ಮಾನಸಿಕ ಅಸ್ವಸ್ಥ ಯುವಕನಿಗೆ 2 ವರ್ಷದಿಂದ ಗೃಹ ಬಂಧನ. ಟಿವಿ9 ಭೇಟಿ, ವರದಿ, ಯುವಕನಿಗೆ ಸಿಕ್ತು ಮುಕ್ತಿ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದ ಈತ ವಿನಾಯಕ್ ಸೋಹನ್ ಶೇಟ್. 37 ವರ್ಷದ ಈತ ಮಾನಸಿಕ ಅಸ್ವಸ್ಥನಾಗಿದ್ದು ಕುಟುಂಬದವರೇ ಇವನನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು. ಹೊಲದ ಮಧ್ಯೆ ಇದ್ದ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಾಲಿಗೆ ಸರಪಳಿ ಕಟ್ಟಿ ಕೂಡ್ ಹಾಕಿದ್ರು. ತಿನ್ನಲು ಸರಿಯಾದ ಆಹಾರ ಇಲ್ಲದೆ, ನೀರಿಲ್ಲದೆ, ಚಿಕಿತ್ಸೆ ಇಲ್ಲದೆ ವಿನಾಯಕ್ ಬಳಲ್ತಾ ಇದ್ದ. ಟಿವಿ9 ತಂಡಕ್ಕೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ರೆಡ್ ಕ್ರಾಸ್ ಹಾಗೂ ಸ್ಥಳೀಯ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಆಗಮಿಸಿ ಆತನನ್ನ ಗೃಹ ಬಂಧನದಿಂದ ಮುಕ್ತಿಗೊಳಿಸಲಾಯಿತು. ಮಾನಸಿಕ ಅಸ್ವಸ್ಥ ಅಂದು ಕಳೆದ 2 ವರ್ಷಗಳಿಂದ ಆತನಿಗೆ ಗೃಹ ಬಂಧನದಲ್ಲಿ ಇಡಲಾಗಿದೆ. ಪ್ರಮುಖವಾಗಿ ಈತೊಬ್ಬ ವಿದ್ಯಾವಂತ ಯುವಕನಾಗಿದ್ದು ಕಳೆದ 2-3 ವರ್ಷಗಳಿಂದ ಬಹಳಷ್ಟು ಸಮಸ್ಯೆಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ, ಅಂದರೆ ಪಕ್ಕದಲ್ಲಿರುವಂತಹ ಕಬ್ಬಿನ ಗದ್ದೆಗಳಿಗೆ ಬೆಂಕಿ ಹಚ್ಚುವುದು, ಈ ರೀತಿಯಾದಂತಹ ಸಮಸ್ಯೆಗಳು ಮಾಡಿದ ಹಿನ್ನೆಲೆಯಲ್ಲಿ ಈತನಿಗೆ ಕಬ್ಬಿಣದ ಸಲಾಕೆಯಲ್ಲಿ ಕಟ್ಟಲಾಗಿದೆ ಅಂತಲೂ ಸಹಿತ ಅವರ ಸಹೋದರರು ಹೇಳ್ತಾ ಇದ್ದಾರೆ. ವಿನಾಯಕ್ಗೆ 25 ಎಕರೆ ಕಬ್ಬಿನ ಗದ್ದೆ ಇದೆ. ಬೆಳಗಾವಿ ಸೇರಿ ಕೆಲವೆಡೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಇದೆ. ತಂದೆ ಅಗಲಿಕೆ ಬಳಿಕ ಅನುಕಂಪದ ಆಧಾರದಡಿ ವಿನಾಯಕ್ಗೆ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕಿತ್ತು. ಆದರೆ ಕೆಲ ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿದ್ದು ಗುಡಿಸಲು ಕಬ್ಬಿನ ಗದ್ದೆಗೆಲ್ಲ ಬೆಂಕಿ ಹಚ್ಚಿದ್ದಂತೆ. ಹುಬ್ಬಳ್ಳಿ ಸೇರಿ ಅನೇಕ ಕಡೆ ಚಿಕಿತ್ಸೆ ಕೊಡಿಸಿದ್ರೂ ಏನೂ ಪ್ರಯೋಜನ ಆಗಿರಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಹೀಗೆ ಗೃಹ ಬಂಧನದಲ್ಲಿ ಇರಿಸಿದ್ರಂತೆ. ಇದೀಗ ಚಿಕಿತ್ಸೆ ಕೊಡಿಸಿ ಅಂತ ವಿನಾಯಕ್ ಹೇಳಿದ್ದಾನೆ. ಏನಾಗಿತ್ತು? ಈಗ ನಿಮ್ಗೆ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಈಗ ಸ್ನಾನ ಎಲ್ಲ ಮಾಡಿಸಿದ್ರು, ಹೊರಗಡೆ ಕರ್ಕೊಂಡು ಬಂದ್ರು, ಏನ್ ಆರಾಮ್ ಅನಿಸ್ತಾ ಇದೆ? ಈಗ ಆರಾಮ್ ಅನಿಸ್ತಾ ಇದೆ? ಮೊದ್ಲಿನಕ್ಕಿಂತಲೂ ಈಗ ಆರಾಮ್ ಅನಿಸ್ತಾ ಇದೆ? ಈಗ ಅನಿಸ್ತಾ ಇಲ್ವಾ ನಿಮ್ಗೆ ಮೊದ್ಲೇ ನಾನು ಹೊರಗಡೆ ಬರಬೇಕಿತ್ತು ಅಂತ ಏನ್ ಅನಿಸ್ತಾ ಇಲ್ವಾ? ಅನಿಸ್ತಾ ಇದೆ. ಸದ್ಯ ದಾಂಡೇಲಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ವಿನಾಯಕನನ್ನ ದಾಖಲಿಸಲಾಗಿದೆ. ಏನೇ ಹೇಳಿ ಕುಟುಂಬದವರು ಚಿಕಿತ್ಸೆ ಕೊಡಿಸಬೇಕಾಗಿತ್ತು. ಅದನ್ನ ಬಿಟ್ಟು ಹೀಗೆ ಕೂಡ್ ಹಾಕಿದ್ದು ನಿಜಕ್ಕೂ ವಿಷಾದನೀಯ. ಸೂರಜ್ ಉತ್ತೂರೆ, ಟಿವಿ9 ಉತ್ತರ ಕನ್ನಡ.